Hello students, we are studying in 5th standard. 5th standard. English. ENG LISH. Subject English. Unit first. Unit first. Love for animals. ಯಾವುದು? Love for animals. Love for animals. Unit first. Love for animals. ನಾವು ಲಾಸ್ಟ್ ಕ್ಲಾಸಲ್ಲಿ ಏನೇನು ತಿಳ್ಕೊಂಡಿದ್ವು? ವಾರ್ಮ್ ಅಪ್ ಆಕ್ಟಿವಿಟಿ ಕೊಟ್ಟಿದ್ರು, ಅವನ್ನ ಹೇಗೆ ಫಿಲಪ್ ಮಾಡೋದು ಅಂತ ತಿಳ್ಕೊಂಡು, ಮತ್ತು ಅವುಗಳಿಂದ ನಮಗೆ ಏನೇನು ಉಪಯೋಗ ಆಗುತ್ತೆ. ಯೂಸಸ್ ಆಫ್ ಅನಿಮಲ್ಸ್ ತಿಳ್ಕೊಂಡಿದ್ವಲ್ವಾ? ಏನು ಮಾಡೋದು? ಒಂದು ಪ್ಯಾರ ಲೆಸನ್ ಮಾಡಿ ನೀವು ಅದನ್ನು ಓದ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ? ಎಲ್ಲ ಓದಿದ್ದೀರಾ? ಎಲ್ಲ ಓದಿದ್ದೀರಾ? ನಾನು ನೋಡಿ ಇನ್ನೊಂದ್ಸತಿ ಓದ್ತೀನಿ, ನೋಡ್ಕೊಳ್ಳಿ ನೀಟಾಗಿ. The school bell rings. It is 4:15 in the evening. Lucy and Nitin are returning home from school. ನೀವೇನು ಮಾಡಬೇಕು? ಬುಕ್ಸ್ ಓಪನ್ ಮಾಡಿರಬೇಕು. ನಾನು ಎಲ್ಲಿ ಓದ್ತಾ ಇದ್ದೀನಿ ಅಲ್ಲಿ ಏನು ಮಾಡ್ತಾ ಇರಬೇಕು? ನೋಡ್ಕೊತಾ ಇರಬೇಕು. ಕೇಳಿಸ್ತಾ ಇದೆಯಾ? ಹಾಂ. ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್. ದೇ ಸಿ ಎ ಮ್ಯಾನ್ ವಾಕಿಂಗ್ ವಿತ್ ಹಿಸ್ pet dog. The man is trying to tell his dog something. The dog seems to be answering him by barking. Watching this, Lucy remembers. Ramana Maharshi. ಅಂದರೆ ದ ಸ್ಕೂಲ್ ಬೆಲ್ ರಿಂಗ್ಸ್. ನೀವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನು ಮಾಡೋದು? ಬೆಲ್ ಹೊಡೆಯೋದಲ್ವಾ? ಅದೇ ರೀತಿ ಇವರಿಗೂ ಸಹ ಸ್ಕೂಲ್ ಬೆಲ್ ರಿಂಗ್ಸ್ ಅಂದರೆ ಬೆಲ್ ಆಯಿತು. ಇಟ್ ಈಸ್ 4:15 ಇನ್ ದ ಈವ್ನಿಂಗ್. ಎಷ್ಟೊತ್ತಿಗೆ? 4:15. ಯಾವಾಗ? ಈವ್ನಿಂಗ್, ಸಾಯಂಕಾಲ 4:15 ಬೆಲ್ ಆಯಿತು. ಲೂಸಿ ಆ್ಯಂಡ್ ನಿತಿನ್. ಲೂಸಿ ಮತ್ತು ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್. ರಿಟರ್ನಿಂಗ್ ಅಂದರೆ ಹಿಂದಕ್ಕೆ ಬರುವುದು. ಏನು ರಿಟರ್ನಿಂಗ್ ಅಂದರೆ? ಹಿಂದಕ್ಕೆ ಬರುವುದು, ವಾಪಸ್ ಬರುವುದು. RETURNING. ರಿಟರ್ನ್ ಅಂದರೆ ಹಿಂದಕ್ಕೆ ಬರುವುದು, ಹಿಂದಕ್ಕೆ ಬಾ. ಹಿಂದಕ್ಕೆ ಬಾ ಅಥವಾ ವಾಪಸ್ ಆಗುವುದು ಮನೆಗೆ. ಏನು? ಮನೆಗೆ ವಾಪಸ್ ಆಗುವುದಕ್ಕೆ ರಿಟರ್ನಿಂಗ್ ಅಂತೇಳಿ ಕರಿತೀವಿ.
ಏನಂತ ಕರಿತೀವಿ ರಿಟರ್ನಿಂಗ್ ಅಂದರೆ ಮನೆಗೆ ವಾಪಸ್ ಆಗುವುದಕ್ಕೆ ನಾವು ರಿಟರ್ನಿಂಗ್ ಅಂತೇಳಿ ಹಿಂದಿರುಗು, ಹಿಂದಕ್ಕೆ ಬಾ ಅಥವಾ ಹಿಂದಿರುಗು, ಏನು ಹಿಂದಕ್ಕೆ ಬಾ ಅಥವಾ ಹಿಂದಿರುಗು, ಹಿಂದಿರುಗು. ರಿಟರ್ನಿಂಗ್ ಅಂದರೆ ಹಿಂದಿರುಗುವುದು. ಎಲ್ಲಿ ಇದು ಲೂಸಿ ಆ್ಯಂಡ್ ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್. ಹೋಮ್ ಫ್ರಮ್ ಸ್ಕೂಲ್ ಎಲ್ಲಿಂದ ಬರ್ತಾರೆ? ಸ್ಕೂಲಿಂದ ಮನೆಗೆ ಬರ್ತಾರೆ. ದೇ ಸಿ ಎ ಮ್ಯಾನ್, ಅವ್ರೇನು ಮಾಡ್ತಾರೆ? ದೇ ಸಿ ಎ ಮ್ಯಾನ್ ವಾಕಿಂಗ್ ವಿತ್ ಈಸ್ ಪೆಟ್ ಡಾಗ್. ದೇ ಸಿ ಎ ಮ್ಯಾನ್, ಅವರೊಬ್ಬ ಮನುಷ್ಯನನ್ನು ನೋಡ್ತಾರೆ. ಆ ಮನುಷ್ಯ ಏನು ಮಾಡ್ತಾ ಇರ್ತಾನೆ? ವಾಕಿಂಗ್ ವಿತ್ ಈಸ್ ಪೆಟ್ ಡಾಗ್. ವಾಕಿಂಗ್ ವಿತ್ ಈಸ್ ಪೆಟ್ ಡಾಗ್ ಅಂದರೆ ಅವನ ಪ್ರೀತಿಯ ನಾಯಿಯ ಜೊತೆ. ಡಾಗ್ ಅಂದ್ರೆ ಗೊತ್ತಲ್ವ ನಿಮಗೆ? ನಾಯಿ. ಅವರ ಪ್ರೀತಿಯ ನಾಯಿಯ ಜೊತೆ ಏನು ಮಾಡ್ತಾ ಇದೆಯಾ? ವಾಕ್ ಅಂದರೆ ನಡ್ಕೊಂಬರ್ತಾ ಇದ್ದ. ದ ಮ್ಯಾನ್ ಈಸ್ ಟ್ರೈಯಿಂಗ್ ಟು ಟೆಲ್ ಈಸ್ ಡಾಗ್ ಸಮಥಿಂಗ್. ದ ಮ್ಯಾನ್ ಈಸ್ ಟ್ರೈಯಿಂಗ್ ಟು ಟೆಲ್. ಅವನೇನು ಮಾಡ್ತಾ ಇದ್ದ? ಪ್ರಯತ್ನ ಪಡ್ತಾ ಇದ್ದ. ಮನುಷ್ಯ ಪ್ರಯತ್ನ ಪಡ್ತಾ ಇದ್ದ. ಏನಕ್ಕೆ? ಟು ಟೆಲ್ ಈಸ್ ಡಾಗ್ ಸಮಥಿಂಗ್. ಆ ನಾಯಿಗೆ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ದ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್ ಹಿಮ್ ಬೈ ಬಾರ್ಕಿಂಗ್. ದ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್ ಹಿಮ್ ಬೈ ಬಾರ್ಕಿಂಗ್. ಆ ನಾಯಿ ಏನು ಮಾಡ್ತಾ ಇತ್ತು? ಆನ್ಸರಿಂಗ್ ಅಂದರೆ ಉತ್ತರಿಸ್ತಾ ಇತ್ತು. ಯಾವ ರೀತಿ ಉತ್ತರಿಸ್ತಾ ಇತ್ತು? ಅದಕ್ಕೆ ಮಾತಾಡೋದಕ್ಕೆ ಬರುತ್ತಾ ನಮ್ಮಂಗೆ? ಅವ್ನು ಕೇಳಿದ ತಕ್ಷಣ ಹೇಳೋದಕ್ಕೆ ಮಾತಾಡೋದಕ್ಕೆ ಬರುತ್ತಾ? ಇಲ್ಲ ತಾನೇ, ಮಾತಾಡೋದಕ್ಕೆ ಬರಲ್ಲ ತಾನೇ. ಅದಕ್ಕೆ ಬಾರ್ಕಿಂಗ್ ಅಂದರೆ ಬೊಗಳುವುದು. ನಾಯಿ ಏನು ಮಾಡುತ್ತೆ? ಬೊಗಳುತ್ತಾನೆ. ಅದು ಬೊಗಳುವ ಮೂಲಕ ಮನುಷ್ಯನಿಗೆ ಉತ್ತರವನ್ನು ನೀಡುತ್ತಿತ್ತು. ವಾಚಿಂಗ್ ದಿಸ್ ಲೂಸಿ ರಿಮೆಂಬರ್ಸ್. ವಾಚಿಂಗ್ ದಿಸ್, ಅದನ್ನೇ ವಾಚ್ ಅಂದ್ರೇನು? ನೋಡುವುದು. ನೋಡ್ತಾ ಇದ್ಲು ಯಾರು? ಲೂಸಿ. ಲೂಸಿ ಆ ದೃಶ್ಯವನ್ನು ಏನು ಮಾಡ್ತಾ ಇದ್ಲು? ನೋಡ್ತಾ ಇದ್ಲು. ರಿಮೆಂಬರ್ಸ್ ರಮಣ ಮಹರ್ಷಿ. ರಿಮೆಂಬರ್ ಅಂದರೆ ನೆನಪಿಸಿಕೋ. ರಿಮೆಂಬರ್ REMEMBER ನೆನಪಿಸಿಕೋ. ನೆನಪಿಸಿಕೋ ಅಂತ. ನೆನಪಿಸಿಕೋ ಅಂದರೆ ರಿಮೆಂಬರ್. ಅವಳೇನು ಮಾಡ್ತಾ ಇದ್ಲ? ಅವನ ಬಗ್ಗೆ. ಯಾರ ಬಗ್ಗೆ? ರಮಣ ಮಹರ್ಷಿ. ರಮಣ ಮಹರ್ಷಿಯ ಬಗ್ಗೆ ನೆನಪಿಸ್ಕೊತಾ ಇದ್ಲು. ರಮಣ ಮಹರ್ಷಿ ಅನ್ನೋರ ಬಗ್ಗೆ ಅವಳೇನು ಮಾಡ್ತಾ ಇದ್ಲು? ನೆನಪನ್ನು ಮಾಡಿಕೊಳ್ತಾ ಇದ್ಲು. ನೆಕ್ಸ್ಟ್ ನೋಡ್ಕೊಳ್ಳಿ. ಇಲ್ಲಿಂದ ಇವತ್ತು ಮಾಡೋಣ. ಲೂಸಿ, ಡೂ ಯು ನೌ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ? ಲೂಸಿ, ಡೂ ಯು ನೌ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ? ನಿತಿನ್, ನೋ, ಐ ಡು ನಾಟ್. ವಾಟ್ ಸ್ಪೆಷಲ್ ಅಬೌಟ್ ಹಿಮ್? ನೋ, ಐ ಡು ನಾಟ್. ವಾಟ್ ಸ್ಪೆಷಲ್ ಅಬೌಟ್ ಹಿಮ್? ಲೂಸಿ, ಶ್ರೀ ಭಗವಾನ್ ರಮಣ ಮಹರ್ಷಿ loved. ಶ್ರೀ ಭಗವಾನ್ ರಮಣ ಮಹರ್ಷಿ loved animals and birds. Animals and birds. Nitin, can you tell me more about Ramana Maharshi? Can you tell me more about
ರಮಣ ಮಹರ್ಷಿ. ಲೂಸಿ. Listen. Even animals were attracted. Even animals were attracted to him. He spoke to them just as he would speak with people. Lucy, listen. ಎಲ್ಲರೂ ಬುಕ್ಸ್ ನೋಡ್ತಾ ಇದ್ದೀರಾ ತಾನೇ ನೀವು? ಹಾಂ. Lucy, listen. Even animals were attracted to him. He spoke to them just as he would speak with people. Speak with people. Nitin, you mean just like the man we saw talking? Nitin, you mean just like the man we saw talking to his dog? Lucy, yes, he called the dogs boys. He used to say, are the boys eating their food? Nitin, really? Lucy, yes, and he called his cow Lakshmi. He used to say, give Lakshmi some rice. Lucy, yes, and he called his cow Lakshmi. He used to say, give Lakshmi some rice. Give Lakshmi some rice. ಅಂದರೆ ಅವ್ರೇನು ಮಾಡಿದ್ಲು, ರಮಣ ಮಹರ್ಷಿಯ ಬಗ್ಗೆ ಅಲ್ಲಿವರೆಗೂ ಇರಲಿ, ಇವತ್ತಿನ ಕ್ಲಾಸಲ್ಲಿ ಸಾಕು. ಎಲ್ಲಿವರೆಗೂ? ಲಕ್ಷ್ಮಿ ಸಮ್ ರೈಸ್ವರೆಗೂ ಸಾಕು. ಅರ್ಥ ಆಯ್ತಾ? ಹಾಂ, ನೋಡಿ ಅವಳೇನು ಮಾಡ್ತಾ ಇದ್ಲು ಲೂಸಿ, ಆ ಮನುಷ್ಯ ನಡ್ಕೊಂಬರ್ಬೇಕಾದ್ರೆ ನಾಯಿಗೇನೋ ಹೇಳ್ತಾ ಇದ್ದ, ಯಾವುದೋ ವಿಷಯವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಆದರೆ ಆ ನಾಯಿ ಏನು ಮಾಡ್ತಾ ಇತ್ತು? ಆನ್ಸರಿಂಗ್, ಅವನು ಹೇಳಿದ್ಕೆ ಉತ್ತರ ಕೊಡ್ತಾ ಇತ್ತು. ಯಾವ ರೀತಿ? ಬಾರ್ಕಿಂಗ್, ಅಂದರೆ ಬೊಗಳುವ ಮೂಲಕ ಉತ್ತರವನ್ನು ಕೊಡ್ತಾ ಇತ್ತು. ಲೂಸಿ, ಡು ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ? ಡು ಯು ನೋ ಅಂದರೆ ನಿನಗೆ ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ವಾ ಯಾರ ಬಗ್ಗೆ? ಅಬೌಟ್ ಭಗವಾನ್ ರಮಣ ಮಹರ್ಷಿ. ಅಂದರೆ ರಮಣ ಮಹರ್ಷಿಯ ಬಗ್ಗೆ ನಿನಗೆ ಗೊತ್ತಿಲ್ವಾ ಅಂತ ಲೂಸಿ ಯಾರನ್ನು ಕೇಳ್ತಾ ಇದ್ದಾಳೆ? ನಿತಿನ್ ಕೇಳ್ತಾ ಇದ್ದಾಳೆ. ನಿತಿನ್, ನೋ ಐ ಡು ನಾಟ್. ವಾಟ್ ಸ್ಪೆಷಲ್ ಅಬೌಟ್ ಹಿಮ್? ನಿತಿನ್ ಏನಂತ ಹೇಳ್ತಾ ಇದ್ದಾನೆ ಅದಕ್ಕೆ? ನೋ ಐ ಡು ನಾಟ್. ವಾಟ್ ಸ್ಪೆಷಲ್ ಅಬೌಟ್ ಹಿಮ್? ನೋ ಅಂದರೆ ಇಲ್ಲ, ಐ ಡು ನಾಟ್ ನನಗೆ ಗೊತ್ತಿಲ್ಲ. ವಾಟ್ ಸ್ಪೆಷಲ್ ಅಬೌಟ್ ಹಿಮ್ ಅವರ ವಿಶೇಷತೆ ಏನು? ರಮಣ ಮಹರ್ಷಿಯ ವಿಶೇಷತೆ ಏನು? ಸ್ಪೆಷಲ್, SPECIAL, SPECIAL. ಸ್ಪೆಷಲ್ ಅಂದರೆ ವಿಶೇಷ. ಏನು? ವಿಶೇಷ. ಸ್ಪೆಷಲ್ ಅಂದರೆ ವಿಶೇಷ. ಅವನೇನಂತ ಕೇಳ್ತಾ ಇದ್ದಾನೆ? ವಾಟ್ ಸ್ಪೆಷಲ್ ಅಬೌಟ್ ಹಿಮ್ ಅವರ ವಿಶೇಷತೆ ಏನು? ಲೂಸಿ, ಶ್ರೀ ಭಗವಾನ್
ರಮಣ ಮಹರ್ಷಿ. ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ವುಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಲವ್ವುಡ್ ಅಂದರೆ ಪ್ರೀತಿಸ್ತಾ ಇದ್ರು. ಲವ್ವುಡ್ ಅಂದರೆ ಪ್ರೀತಿಸ್ತಾ ಇದ್ರು. ಯಾವುದನ್ನ ಪ್ರೀತಿಸ್ತಾ ಇದ್ರು ರಮಣ ಮಹರ್ಷಿ? ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಅನಿಮಲ್ಸ್ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಏನು? ಪ್ರಾಣಿಗಳು. ಬರ್ಡ್ಸ್ ಅಂದರೆ ಪಕ್ಷಿಗಳು. ಅವರು ರಮಣ ಮಹರ್ಷಿ ಪ್ರೀತಿಸ್ತಾ ಇದ್ರು ಯಾರನ್ನ? ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಅವರು ಪ್ರೀತಿಸ್ತಾ ಇದ್ರು. ನಿತಿನ್, ಕ್ಯಾನ್ ಯು ಟೆಲ್ ಮೀ ಮೋರ್ ಅಬೌಟ್ ರಮಣ ಮಹರ್ಷಿ? ನಿತಿನ್ ಏನಂತ ಹೇಳ್ತಾ ಇದ್ದಾನೆ? ಕ್ಯಾನ್ ಯು ಟೆಲ್ ಮೀ, ಇನ್ನು ಹೇಳು. ಮೋರ್ ಅಬೌಟ್, ಇನ್ನೂ ಜಾಸ್ತಿ ಹೇಳು. ಯಾರ ಬಗ್ಗೆ ಹೇಳು ಅಂತ ಕೇಳ್ತಾ ಇದ್ದಾನೆ? ಇನ್ನೂ ಜಾಸ್ತಿ ತಿಳ್ಕೊಬೇಕು ಅವರ ಬಗ್ಗೆ ನಾನು, ಹೇಳು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಯಾರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾನೆ ನಾನು? ರಮಣ ಮಹರ್ಷಿಯ ಬಗ್ಗೆ ತಿಳ್ಕೊಬೇಕು ಅಂತ ಕೇಳ್ತಾ ಇದ್ದಾನೆ. ನೆಕ್ಸ್ಟ್, ಲೂಸಿ ಲಿಸನ್. ಲೂಸಿ ಲಿಸನ್ ಅಂದರೆ ಕೇಳಿಸ್ಕೋ. ಲೂಸಿ ಹೇಳ್ತಾಳೆ ಕೇಳಿಸ್ಕೋ. ಈವನ್ ಅನಿಮಲ್ಸ್ ವರ್ ಅಟ್ರಾಕ್ಟೆಡ್. ಈವನ್ ಅನಿಮಲ್ಸ್ ವರ್ ಅಟ್ರಾಕ್ಟೆಡ್ ಟು ಹಿಮ್. ಈವನ್ ಅಂದರೆ ಎಲ್ಲ ಪ್ರಾಣಿಗಳು ಸಹ ಆಕರ್ಷಕ ಅಥವಾ ಮನಮೋಹಕವಾಗಿರ್ತಾ ಇದ್ವು. ಅಟ್ರಾಕ್ಟೆಡ್ ಏನು? ಅಟ್ರಾಕ್ಟೆಡ್. ಅಟ್ರಾಕ್ಟೆಡ್ ಅಂದರೆ ಮನಮೋಹಕ ಅಥವಾ ಆಕರ್ಷಕ. ಮನಮೋಹಕ ಅಥವಾ ಆಕರ್ಷಕ. ಎಲ್ಲ ಪ್ರಾಣಿಗಳು ಸಹ ಮನಮೋಹಕವಾಗಿರ್ತಾ ಇದ್ವು. He spoke to them just as he would speak with people. He spoke to them just as he would speak with people. ಅವ್ರು ಏನು ಮಾಡ್ತಾ ಇದ್ರು? ಜನಗಳ ಜೊತೆ ನಾವಿವಾಗ ಯಾವ ರೀತಿ ಮಾತಾಡ್ತೀವೋ ಅದೇ ರೀತಿ ಅವರು ಆ ಪ್ರಾಣಿಗಳ ಜೊತೆ ಏನು ಮಾಡ್ತಾ ಇದ್ರು? ಮಾತಾಡ್ತಾ ಇದ್ರು. He spoke to them just as he would speak with people. ಇವಾಗ ನಾವು ಮಾತಾಡ್ತೀವಲ್ವಾ, ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತೀರಾ, ಪೇರೆಂಟ್ಸ್ ಜೊತೆ ಮಾತಾಡ್ತೀರಾ ಅಲ್ವಾ? ಅದೇ ರೀತಿ ಅವ್ರು ಏನು ಮಾಡ್ತಾ ಇದ್ರು? ಆ ಪ್ರಾಣಿಗಳ ಜೊತೆ ಮಾತಾಡ್ತಾ ಇದ್ರು. ನಿತಿನ್, ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸಾ ಟಾಕಿಂಗ್ ಟು ಹಿಸ್ ಡಾಗ್. ನೀನೇನು ಹೇಳ್ತಾ ಇದೆಯಾ? ಜಸ್ಟ್ ಲೈಕ್ ದ ಮ್ಯಾನ್ ವಿ ಸಾ ಟಾಕಿಂಗ್ ಟು ಹಿಸ್ ಡಾಗ್. ಆ ಮನುಷ್ಯನ ನೋಡಿದ್ವಲ್ಲ, ನಾಯಿ ಜೊತೆ ಮಾತಾಡ್ತಾ ಇದ್ನಲ್ಲ, ಆ ರೀತಿನಾ ನೀನು ಹೇಳ್ತಾ ಇದೆಯಲ್ವಾ? ನಾವು ದಾರಿಲಿ ಸ್ಕೂಲಿಂದ ಬರಬೇಕಾದ್ರೆ ಒಬ್ಬ ಮನುಷ್ಯ ನಾಯಿ ಜೊತೆ ಮಾತಾಡ್ತಾ ಇದ್ನಲ್ಲ, ಆ ರೀತಿ ಮಾತಾಡ್ತಾ ಇದ್ರಾ ಅಂತ ಕೇಳ್ತಾ ಇದ್ದಾನೆ. ಲೂಸಿ, ಎಸ್, he called the dogs. Yes, he called the dogs. ಅವನೇನು ಮಾಡ್ತಾ ಇದ್ದ? ನಾಯಿಗಳನ್ನು, ಕಾಲುಡ್ ಅಂದರೆ ಕರೆಯುವುದು. ನಾಯಿಗಳನ್ನು ಕರೆದ್ರು. ಬಾಯ್ಸ್, ಹುಡುಗರು. He used to say, are the boys eating their food? Are the boys eating their food? ನಾಯಿಗಳನ್ನೇನಂತ ಕರಿತಾ ಇದ್ರು ಅವರು? ಹುಡುಗರು ಅಂತೇಳಿ ಕರಿತಾ ಇದ್ರು. ಈ ಯೂಸ್ ಟು ಸೇ,
ಅವ್ರು ಹೇಳ್ತಾ ಇದ್ರು, ಉಪಯೋಗಿಸ್ತಾ ಇದ್ರು ಏನಂತ, ಆರ್ ದ ಬಾಯ್ಸ್ ಈಟಿಂಗ್ ದೇರ್ ಫುಡ್. ಎಲ್ಲ ಹುಡುಗರು ಏನು ಮಾಡ್ರಿ, ಊಟವನ್ನು ಮಾಡಿ ಅಂತ ಹೇಳ್ತಾ ಇದ್ರು. ಯಾರು ಹೇಳ್ತಾ ಇದ್ದಿದ್ದು? ರಮಣ ಮಹರ್ಷಿ. ಈಟಿಂಗ್ ದೇರ್ ಫುಡ್, ಆರ್ ದ ಬಾಯ್ಸ್ ಈಟಿಂಗ್ ದೇರ್ ಫುಡ್. ನಾಯಿಗಳನ್ನ ಏನಂತ ಕರಿತಾ ಇದ್ರು ಅವರು? ಬಾಯ್ಸ್ ಅಂದರೆ ಹುಡುಗರು ಅಂತ ಕರಿತಾ ಇದ್ರು. ಎಲ್ಲ ಹುಡುಗರು ಏನು ಮಾಡ್ರಿ ಅಂತ ಹೇಳ್ತಾ ಇದ್ರು? ಈಟಿಂಗ್ ದೇರ್ ಫುಡ್. ಎಲ್ಲ ಹುಡುಗರು ಊಟ ಮಾಡಿ ಅಂತ ಹೇಳ್ತಾ ಇದ್ರು. ನಿತಿನ್, ರಿಯಲಿ? ನಿಜವಾಗ್ಲೂ? ಲೂಸಿ, ಎಸ್, ಹೌದು. ಲೂಸಿ ಏನಂತ ಹೇಳ್ತಾ ಇದ್ದಾಳೆ? ಹೌದು. ಅಂಡ್ ಹಿ ಕಾಲೋಡ್ ಈಸ್ ಕೌ. ಅಂಡ್ ಹಿ ಕಾಲೋಡ್ ಈಸ್ ಕೌ. ಅವರು ಹಸುನ ಏನಂತ ಕರಿತಾ ಇದ್ರು? ಕೌ ಅಂದ್ರೆ ಏನು ಅಂತ ಗೊತ್ತಲ್ವ? ಏನು? ಹಸು. ಹಸುನ ಏನಂತ ಕರಿತಾ ಇದ್ರು? ಲಕ್ಷ್ಮಿ. ಅಂಡ್ ಹಿ ಕಾಲೋಡ್ ಈಸ್ ಕೌ ಲಕ್ಷ್ಮಿ. ಹಿ ಯೂಸ್ ಟು ಸೇವ್. ಅವ್ರು ಈ ರೀತಿ ಉಪಯೋಗಿಸ್ತಾ ಇದ್ರು. ಏನಂತ ಹೇಳೋದಕ್ಕೆ ಉಪಯೋಗಿಸ್ತಾ ಇದ್ರು? ಗಿವ್ ಲಕ್ಷ್ಮಿ ಸಮ್ ರೈಸ್. ಗಿವ್ ಲಕ್ಷ್ಮಿ ಸಮ್ ರೈಸ್. ಏನು? ಲಕ್ಷ್ಮಿಗೆ ಸ್ವಲ್ಪ ರೈಸ್ ಅಂದರೆ ಅನ್ನವನ್ನು ಇಡು ಅಥವಾ ಅದಕ್ಕೆ ಮೇವನ್ನು ಕೊಡು ಅಂತ ಹೇಳಿ ಹೇಳ್ತಾ ಇದ್ರು. ಗಿವ್ ಲಕ್ಷ್ಮಿ ಸಮ್ ರೈಸ್. ಅರ್ಥ ಆಯ್ತಾ? ಇವ್ರು ಏನು ಮಾಡ್ತಾ ಇದ್ರು? ರಮಣ ಮಹರ್ಷಿ ಅನ್ನೋರು ಮನುಷ್ಯರ ಜೊತೆ ನಾವು ಹೇಗೆ ಮಾತಾಡ್ತೀವೋ ಹಾಗೆ ಪ್ರಾಣಿಗಳ ಜೊತೆ ಏನು ಮಾಡ್ತಾ ಇದ್ರಂತೆ? ಮಾತಾಡ್ತಾ ಇದ್ರಂತೆ. ಆಯ್ತಾ? ಇವತ್ತಿಗೆ ಅಲ್ಲಿವರೆಗೆ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದೆ ನೋಡೋಣ. ಇನ್ನೊಂದು ಸರ್ತಿ ಪಾಠ ಓದ್ತೀನಿ, ಈಗ ನೋಡ್ಕೊಳ್ಳಿ ಫಸ್ಟಿಂದ. ಲೆಸನ್ ಯೂನಿಟ್ ನಂಬರ್ 1, ಲವ್ ಫಾರ್ ಅನಿಮಲ್ಸ್. The school bell rings. The school bell rings. It is 4:15 in the evening. Lucy and Nitin. Lucy and Nitin are returning home from school. Lucy and Nitin are returning home from school. They see a man walking with his pet dog. They see a man walking with his pet dog. The man is trying to tell. The man is trying to tell his dog something. The dog seems to be answering him by barking. Watching this, Lucy remembers Ramana Maharshi. Remembers Ramana Maharshi. Lucy, do you know anything about Bhagavan Ramana Maharshi? Do you know anything about Bhagavan Ramana Maharshi? Nitin, no, I do not. No, I do not. What's special about him? What's special about him? Meghana, Lucy. Lucy, Shri Bhagavan Ramana Maharshi loved animals and birds. Lucy, Shri Bhagavan Ramana Maharshi loved animals and birds. Nitin, can you tell me more about Ramana Maharshi? Nitin, can you tell me more about Ramana Maharshi? Lucy, listen. Even animals were attracted to him. Even animals were attracted to him.
He spoke to them just as he would speak with people. He spoke to them just as he would speak with people. Nitin, you mean just like the man we saw talking to his dog? You mean just like the man we saw talking to his dog? Meghana, yes. Sorry, Lucy. Lucy, yes. He called the dogs. Yes, he called the dogs boys. He used to say, "Are the boys eating their food? Are the boys eating their food?" Nitin, really? Nitin, really? Lucy, yes. And he called his cow Lakshmi. And he called his cow Lakshmi. He used to say, "Give Lakshmi some rice." He used to say, "Give Lakshmi some rice." ಸಾಕು ಅಲ್ಲಿವರೆಗೂ ಇವತ್ತಿಗೆ ಏನು ಮಾಡಿ ಫಸ್ಟಿಂದ ಅಲ್ಲಿವರೆಗೂ ಈ ಕನ್ನಡ ಪದಗಳು ಬರ್ತಿದ್ದೀನಲ್ಲ ಮೀನಿಂಗನ್ನು ಒಂದು ಹೋಮ್ವರ್ಕಲ್ಲಿ ಬರ್ಕೊಬೇಕು. ಮತ್ತು ಆ ಪಾಠವನ್ನು ಏನು ಮಾಡಬೇಕು, ನೀವು ನೀಟಾಗಿ ಓದ್ಕೊಬೇಕು. ಕೇಳಿಸ್ತಾ ಇದೆಯಾ? ಓದೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಆ ಪಾಠವನ್ನು ಓದೋದನ್ನು ಪ್ರಾಕ್ಟೀಸ್ ಮಾಡಿ ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್ ಕ್ಲಾಸ್ ಮುಂದಿನ ಪಾಠದ ಬಗ್ಗೆ ನೋಡೋಣ. ಕೇಳಿಸ್ತಾ ಇದೆಯಾ? ಇದನ್ನೆಲ್ಲ ಹೋಮ್ವರ್ಕಿಗೆ ಬರ್ಕೊಬೇಕು. ಮತ್ತು ಇದೇನು ಪಾಠ ಮಾಡಿದ್ದೀನಿ ಅದನ್ನು ನೀವು ನೀಟಾಗಿ ತಪ್ಪಿಲ್ದಂಗೆ ಓದ್ಕೊಬೇಕು. ಅರ್ಥ ಆಯ್ತು ಹೇಳಿದ್ದು? ಎಲ್ಲರೂ ಸಹ ಓದ್ಕೊಂಡು ಓದೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಓದೋದನ್ನ ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಲವ್ ಫಾರ್ ಅನಿಮಲ್ಸ್ ಯೂನಿಟ್ ಫಸ್ಟ್ ಲವ್ ಫಾರ್ ಅನಿಮಲ್ಸ್ ಅಂತ ಬರೆದು ಹೋಮ್ವರ್ಕಲ್ಲಿ ಆ ಮೀನಿಂಗನ್ನು ಬರ್ಕೊಬೇಕು. ಮತ್ತು ಏನು ಮಾಡಬೇಕು? ಈ ಪಾಠವನ್ನು ನೀವು ಓದಬೇಕು. ಅರ್ಥ ಆಯ್ತು ಹೇಳಿದ್ದು? ಪಾಠವನ್ನು ನೀಟಾಗಿ ತಪ್ಪಿಲ್ದಂಗೆ ಓದೋದನ್ನು ಕಲಿಬೇಕು. ಥ್ಯಾಂಕ್ ಯು ಚಿಲ್ಡ್ರನ್ಸ್.